ಫಸ್ಟ್ PUC ಕನ್ನಡ ಗಾಂಧಿ ಪಾಠದ ಎಲ್ಲ ಪ್ರಶ್ನೆಗಳು ಉತ್ತರ ಯಾವ ರೀತಿ ಒಳಗೊಂಡಿದೆ ಮಾಹಿತಿ ತಿಳಿಸಿಕೊಡ್ತೀನಿ. ಸೊ ಎಲ್ಲರೂ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿ, ಸರಿಯಾದ ಮಾಹಿತಿಯನ್ನು ಪಡೆದುಕೊಳ್ಳಿ. ಹಾಗೆ ಈ ವಿಡಿಯೋ ಮುಗಿದ ನಂತರ ಈ ಪಾಠದ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ಮಾಹಿತಿ ತಿಳಿಸಬಹುದು. ಸೊ ಟೈಮ್ ವೇಸ್ಟ್ ಮಾಡದೆ ಪ್ರಾರಂಭಿಸೋಣ. ಸೊ ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ನೋಡಬಹುದು ಫಸ್ಟ್ PUC ಕನ್ನಡ ಗಾಂಧಿ ಪಾಠಗಳು ಒಂದು ವಾಕ್ಯದಲ್ಲಿ ಉತ್ತರಿಸಂತಿದೆ. ಮೊದಲನೇ ಪ್ರಶ್ನೆ, ವೈದ್ಯ ಕಾರ್ಯ ಜ್ಞಾನಪಕ್ಕೆ ಬಂದದ್ದು ಏನು? ಇದರ ಉತ್ತರ, ವೈದ್ಯ ಕಾರ್ಯಗೆ ತನ್ನ ಮುಂದೆ ನಿಂತಿರುವ ವ್ಯಕ್ತಿಗಳು ತನ್ನಂತೆಯೇ ಮನುಷ್ಯನ ವರ್ಗಕ್ಕೆ ಸೇರಿದವರು ಎಂಬುದು ಮತ್ತು ವೈದ್ಯಗಾರರಾಗಬೇಕವರಿಗೆ ಅನುಕಂಪದಿಂದ ಕೂಡಿದ ಹೃದಯ ಇರಬೇಕೆಂಬ ಮಾತು ಜ್ಞಾನಪಕ್ಕೆ ಬಂತು. ಸೊ ಈ ರೀತಿ ಉತ್ತರ ಒಳಗೊಂಡಿದೆ. ವೈದ್ಯ ಕಾರ್ಯ ಇಲ್ಲಿವರೆಗೆ ಯಾವ ರೀತಿ ನ್ಯಾಯವನ್ನು ಕಂಡಿರಲಿಲ್ಲ. ಇದರ ಉತ್ತರ, ವೈದ್ಯ ಕಾರ್ಯ ಇಲ್ಲಿವರೆಗೆ ಈ ರೀತಿ ಕಾಕತಾಳ ನ್ಯಾಯವನ್ನು ಕಂಡಿರಲಿಲ್ಲ. ಕುಟುಂಬದ ಯೋಜನಾ ವಿಸ್ತರಣಾಧಿಕಾರಿಯ ಹೆಸರೇನು? ಇದರ ಉತ್ತರ, ನರಸಿಂಹಮೂರ್ತಿ. ಮೊಮ್ಮಗನ ಅಗಲವಾದ ಕಿವಿಗಳ ಕಂಡ ಕರಿಸಿದ್ದೇಗೌಡ ಯಾರ ಮನೆಗೆ ಹೋದರು? ಇದರ ಉತ್ತರ, ಬೋಯಿಸರ್ ಮನೆಗೆ ಹೋದರು. ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರನ್ನು ಇಟ್ಟವರು ಯಾರು? ಹುಡುಗನಿಗೆ ಮಹಾತ್ಮ ಗಾಂಧಿ ಎಂಬ ಹೆಸರನ್ನು ಬೋಯಿಸರ್ ಸಲಹದಂತೆ ಕರಿಸಿದ್ದೇಗೌಡ ಇಟ್ಟನು. ಗಾಂಧಿಯನ್ನು ಹೆಚ್ಚಿನ ಪರೀಕ್ಷೆಗಳಿಗೆ ಯಾವ ಆಸ್ಪತ್ರೆಗೆ ಸೇರಿಸಬೇಕೆಂಬ ವೈದ್ಯ ಕಾರ್ಯ ಸೂಚಿಸಿದರು? ಇದರ ಉತ್ತರ, ಗಾಂಧಿಯನ್ನು ಹೆಚ್ಚಿನ ಪರೀಕ್ಷೆಗಳಿಗೆ ದೊಡ್ಡದಾದ ಆಸ್ಪತ್ರೆಗಳಿಗೆ ಸೇರಿಸಬೇಕೆಂಬ ವೈದ್ಯ ಕಾರ್ಯ ಸೂಚಿಸಿದರು. ಹಲಸಿನ ಮರ ಮಾರಿದ್ದರಿಂದ ಕರಿಸಿದ್ದೇಗೌಡನಿಗೆ ಸಿಕ್ಕ ಹಣ ಎಷ್ಟು? ಇದರ ಉತ್ತರ, 50,000 ರೂಪಾಯಿ ಸಿಕ್ಕಿತ್ತು. 3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ವೈದ್ಯಕಾರಿಗೆ ಹುಡುಗ ಹೇಗೆ ಕಂಡನು? ಇದರ ಉತ್ತರ, ವೈದ್ಯಕಾರಿಗೆ ಹುಡುಗನು ಸುಮಾರು ಎತ್ತರ, ನೆರೆಪೀತಲ, ಅಗಲ ಕಿವಿಗಳು, ಹೊಟ್ಟೆ ಡುಬ್ಬಣ, ಮುಖದಲ್ಲಿ ಅವ್ಯಕ್ತ ನೋವಿನ ರೋಷವನ್ನು ತುಂಬಿಕೊಂಡಿದ್ದಂತೆ ಕಾಣುತ್ತಿತ್ತು. ಎರಡನೇ ಪ್ರಶ್ನೆ, ವೈದ್ಯಕಾರಿಯ ಹುಡುಗನ್ನು ನೋಡಿ ಏನೆಂದು ಕುಚ್ಚೆಷ್ಟ ಮಾಡಿದ? ವೈದ್ಯಕಾರಿ ಹುಡುಗನ್ನು ನೋಡಿ, ವಸಿ ಏನೋ ಚೆನ್ನಾಗಿಯೇ ನೋಡಿದೆ, ನಿನ್ನ ಹೊಟ್ಟೆ ದಪ್ಪ, ಕೈಕಾಲು ಸಣ್ಣ, ಕಿವಿಗಳು ಮಾತ್ರ ಗಾಂಧಿ ಕಿವಿಗಳು ಇದ್ದಗಾಗಿದೆಪ್ಪ ಎಂದು ಕುಚ್ಚೆಷ್ಟ ಮಾಡಿದ. ನಾಲ್ಕನೇ ಪ್ರಶ್ನೆ, ಗಾಂಧಿಯನ್ನು ಪರೀಕ್ಷೆ ಮಾಡಿದ ವೈದ್ಯರು ನಿಂಗಮ್ಮನಿಗೆ ಹೇಳಿದ ಮಾತುಗಳೇನು? ಗಾಂಧಿಯನ್ನು ಪರೀಕ್ಷೆ ಮಾಡಿದ ವೈದ್ಯರು ನಿಂಗಮ್ಮನಿಗೆ, ನೋಡಮ್ಮ, ನಿನ್ನ ಹುಡುಗನಿಗೆ ಹೊಟ್ಟೆಯಲ್ಲಿ ನೀರು ಸೇರಿಸಿಕೊಂಡಿದೆ, ಜೊತೆಗೆ ಕಾಲುಗಳು ಊದಿಕೊಂಡಿದೆ, ಇದು ಹೃದಯಕ್ಕೆ ಸಂಬಂಧಿಸಿದ ಪಟ್ಟ ಕಾಯಿಲೆ, ಆಗಲೇ ಕಪ್ಪು, ಇಲ್ಲಿಗೂ ಕಾಯಿಲೆ ಹಬ್ಬಿ ಅದನ್ನು ಮುಟ್ಟಿದರೆ ಸಾಕು ಗಾಂಧಿ ನೋವಂತ ಬಡ್ಕೋತಾನೆ ಎಂದರು. ಐದನೇ ಪ್ರಶ್ನೆ, ನಿಂಗಮ್ಮನ ಗಂಡ ಪ್ರಾಣ ಕಳೆದುಕೊಂಡ ಹೇಗೆ? ಸೊ ಉತ್ತರ ಕೂಡ ಈ ರೀತಿ ಒಳಗೊಂಡಿರುತ್ತದೆ. ಗಾಂಧಿ ಎಂಬ ಹುಡುಗನ ಕೊನೆಯ ಆಸೆ ಯಾವುದು? ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ತೀವ್ರವಾದ ನೋವಿನಿಂದ ಬಳಲುತ್ತಿದ್ದ ಗಾಂಧಿಯ ನಾನು ಸತ್ತೋದ್ರೆ ನಮ್ಮ ಹಲಸಿನ ಮರದ ಬುಡದಲ್ಲೇ ಹಾಕಬೇಕೆಂದು ತನ್ನ ಕೊನೆಯ ಆಸೆಯನ್ನು ವ್ಯಕ್ತಪಡಿಸುತ್ತಾನೆ. ಊರಿಗೆ ಬಂದ ಕರಿಸಿದ್ದೇಗೌಡ ಏನೇನು ಗಿರಿವಿ ಇಡಲು ಪ್ರಯತ್ನಿಸಿದ? ಊರಿಗೆ ಬಂದ ಕರಿಸಿದ್ದೇಗೌಡ ಮಗಳ ಮತ್ತು ಮೊಮ್ಮಗಳ ಓಲೆಗಳು ತೆಗೆದುಕೊಂಡು ಗಿರಿ ಇಡಲು ಪ್ರಯತ್ನಿಸಿದ. 5-6 ವಾಕ್ಯಗಳಲ್ಲಿ ಉತ್ತರಿಸಿ. ವೈದ್ಯ ಕಾರ್ಯ ಮತ್ತು ಆಸ್ಪತ್ರೆ ಸಿಬ್ಬಂದಿಗಳು ಗಾಂಧಿಯನ್ನು ನಡೆಸಿಕೊಂಡ ರೀತಿಯನ್ನು ನಿರೂಪಿಸಿ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಯಾಕೆಂದರೆ ವಿಡಿಯೋಗಳು ತುಂಬ ಲಾಂಗ್ ಆಗುತ್ತೆ. ಅದಕ್ಕೋಸ್ಕರ ಇಂಪಾರ್ಟೆಂಟ್ ಪ್ರಶ್ನೆಗಳು ನೋಡ್ಕೊಳ್ಳೋಣ. ಉತ್ತರ ಕೂಡ ಒಳಗೊಂಡಿದೆ, ನೀವು ನೋಟ್ಸ್ನಲ್ಲಿ ಬರೆದಿಟ್ಟುಕೊಳ್ಳಿ. ಎರಡನೇ ಪ್ರಶ್ನೆ, ಕರಿಸಿದ್ದೇಗೌಡ ತನ್ನ ಮೊಮ್ಮಗನಿಗೆ ಗಾಂಧಿಯ ಹೆಸರಿಡಲು ಕಾರಣವೇನು? ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಉತ್ತರ ಕೂಡ ನೋಡ್ಬೋದು. ಗಾಂಧಿ ಮೇಲೆ ಕರಿಸಿದ್ದೇಗೌಡನ ಇಲ್ಲದ ಪ್ರೀತಿ. ಕರಿಸಿದ್ದೇಗೌಡನ ಜೀವನದಲ್ಲಿ 15 ವರ್ಷಗಳ ಹಿಂದಿನ ಮಾತು. ಒಂದು ದಿನ ಸಂಜೆ ಹೊಲ ಉತ್ತ ಅಳಿಯ ಬುಕ್ಕೇಗೌಡ ಮತ್ತು ಕರಿಸಿದ್ದೇಗೌಡ ಮನೆಗೆ ಬಂದಾಗ ಮನೆಯಲ್ಲಿ ಮೊಮ್ಮಗು ಮಲಗಿದ್ದನ್ನು ನೋಡುತ್ತಾನೆ. ಸೊ ಇದರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ನೋಡ್ಬೋದು ಇಲ್ಲಿ. ಮೂರನೇ ಪ್ರಶ್ನೆ, ಮೊಮ್ಮಗನ ಪ್ರಾಣ ಉಳಿಸಿಕೊಳ್ಳಲು ಕರಿಸಿದ್ದೇಗೌಡ ಪಟ್ಟ ಮಾಡೇನು? ನಾಲ್ಕನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಆಗಿರುತ್ತದೆ. ಗಾಂಧಿ ಎಂಬ ಹುಡುಗನ ಸಾವಿನ ಸಂದರ್ಭವನ್ನು ವಿವರಿಸಿ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಗದ್ಯ ಭಾಗದಲ್ಲಿ ಮೊದಲನೇ ಚಾಪ್ಟರ್ ಗಾಂಧಿ ಪಾಠದ ಪ್ರಶ್ನೆಗಳು ಈ ರೀತಿ ಒಳಗೊಂಡಿತ್ತು. ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಮಾಹಿತಿ ತಿಳಿಸಿ. ಹಾಗೆ ನಿಮಗೆ ಈ PDF ಬೇಕೆಂದರೆ ಡಿಸ್ಕ್ರಿಪ್ಷನ್ನಲ್ಲಿ PDF ಅಂತ ಕಮೆಂಟ್ ಮಾಡಿ, ನಾವು ನಿಮಗೆ PDF ಕೂಡ ಸೆಂಡ್ ಮಾಡುತ್ತೇವೆ. ಸೊ ಎಲ್ಲರೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.